ಕೃಷ್ಣನ ಜನ್ಮ ಎಂತ ಅದ್ಭುತವಾದದ್ದು ಅನ್ನೋದು ನಿಮ್ಗೆಲ್ಲ ಗೊತ್ತಿದೆ. ಆದ್ರೆ ಕೃಷ್ಣನ ಅಣ್ಣ ಬಲರಾಮನ ಜನ್ಮದ ರೋಚಕ ಕತೆ ನಿಮಗೆ ಗೊತ್ತಾ? ಭವಿಷ್ಯವಾಣಿಯನ್ನ ಕೇಳಿದ ಕಂಸ ದೇವಕಿಗೆ ಹುಟ್ಟಿರೋ ಎಲ್ಲಾ ಮಕ್ಕಳನ್ನ ಸಾಯಿಸ್ತಿರ್ತಾನೆ. 7ನೇ ಮಗು ವಿಷ್ಣುವಿನ ಹಾಸಿಗೆ ಆದಿಶೇಷನ ಅವತಾರವಾಗಿರುತ್ತೆ. ಆದ್ರಿಂದ ವಿಷ್ಣು ತನ್ನ ಯೋಗಮಾಯೆಗೆ ಆ ಭ್ರೂಣವನ್ನ ರಕ್ಷಣೆ ಮಾಡುವಂತೆ ಆದೇಶ ಕೊಡ್ತಾನೆ. ವಸುದೇವ ಮತ್ತು ದೇವಕಿ ಇದ್ದ ಸೆರೆಮನೆಯನ್ನ ಪ್ರವೇಶ ಮಾಡಿದ ಯೋಗಮಾಯೆ ಯಾರಿಗೂ ತಿಳಿಯದ ಹಾಗೆ ದೇವಕಿಯ ಭ್ರೂಣವನ್ನ ಹೊರಕ್ಕೆ ಸೆಳೆದು ಅದನ್ನ ವಸುದೇವನ 2ನೇ ಪತ್ನಿಯಾದ ರೋಹಿಣಿಯ ಗರ್ಭದಲ್ಲಿರಿಸ್ತಾಳೆ. ತಾನು ದೇವಕಿಯ ಗರ್ಭವನ್ನ ಪ್ರವೇಶಿಸ್ತಾಳೆ. ಅತ್ತ ಆದಿಶೇಷ ಬಲರಾಮನ ರೋಹಿಣಿಯ ಗರ್ಭದಿಂದ ಜನ್ಮ ಪಡಿತಾನೆ. ಇತ್ತ ಯೋಗಮಾಯೆ ದೇವಕಿಯ ಗರ್ಭವನ್ನ ಬಿಟ್ಟು ಹೊರಟು ಹೋಗ್ತಾಳೆ. ಈ ಮಾಯೆಯಿಂದ ಕಂಸ ದೇವಕಿಯ 7ನೇ ಮಗು ಗರ್ಭಪಾತದಿಂದ ಮರಣ ಹೊಂತು ಅನ್ಕೊಂಡು ಸುಮ್ನಾಗ್ತಾನೆ. ಯೋಗಮಾಯೆ ಒಂದು ಗರ್ಭದಿಂದ ಭ್ರೂಣವನ್ನ ಸಂಕರ್ಷಣ ಅಂದ್ರೆ ಪೂರ್ತಿಯಾಗಿ ಎಳೆದು ಇನ್ನೊಂದು ಗರ್ಭದಲ್ಲಿಟ್ಟಿದ್ರಿಂದ ಬಲರಾಮನನ್ನ ಸಂಕರ್ಷಣ ಅಂತ ಕೂಡ ಕರೆಯಲಾಗುತ್ತೆ. ಕೃಷ್ಣಾರ್ಪಣಮಸ್ತು.